ಆ ಪರಮಾತ್ಮನಲ್ಲಿ ನಮ್ಮ ಶ್ರದ್ಧೆ ಮತ್ತು ಭಕ್ತಿಯಿಂದ ಅನಂತ ಬೇಡಿಕೆ. ಜ್ಞಾನ ಕೊಡುವುದಕ್ಕೆ ನಮ್ಮನ್ನು ಆರಿಸಿದೆಯಾ ಈ ಪರಮಾತ್ಮ. ಈ ಕೊಟ್ಟ ಜ್ಞಾನ ನನಗೆ ಅರಿವು ಆಗಂತೆ ನನಗೆ ಮಾಡು. ಎಲ್ಲ ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಒಂದು ಹದ್ದಿನ ಮರಿ ಬಹಳ ಬಿರುಗಾಳಿ ಬಂದಾಗೆ ತಪ್ಪಿಸ್ಕೊಂಡು ಈ ಕೋಳಿಗಳ ಗುಂಪಿಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ದೊಡ್ಡ ಗುಂಪು ಅದು, ಕೋಳಿಗಳದ ಗುಂಪು. ಸೊ ಅದರಲ್ಲೇ ಅದು ಅದ್ರ ಜೊತೆಗೆ ಆಟ ಆಡ್ಕೊಂಡು ಮಾಡ್ಕೊಂಡು ಬೆಳೀತಾ ಇರುತ್ತೆ. ಒಂದು ದಿನ ಮೇಲೆ ಒಂದು ಹದ್ದು ಹೋಗ್ತಾ ಇರುತ್ತೆ. ನಾವ್ ಹೇಳ್ತೀಯಲ್ಲ ಹದ್ದಿನ ಕಣ್ಣು ಅಂತೇಳಿ. ಆ ಹದ್ದಿನ ಕಣ್ಣು ಈ ಒಂದು ಹದ್ದಿನ ಮರಿ ಮೇಲೆ ಬೀಳುತ್ತೆ. ಅರೆ ಇದೇನಿದ ಹದ್ದಿನ ಮರಿ ಇದು ಇಲ್ಲಿ ಕೋಳಿಗಳ ಜೊತೆಗೆ ಏನ್ ಮಾಡ್ತಾ ಇದೆ ಇದು? ಆಮೇಲೆ ಕೋಳಿಗಳು ಕೂಗದಂಗೆನೆ ಕೂಗೋದು, ಅದ್ರಂಗೆ ಅಡ್ಡಾಡೋದು. ಸೊ ಅಲ್ಲಿಂದ ಒಂದು ಸೀದಾ ಒಂದು ಡೈ ಹೊಡೆದು ಕೆಳಗೆ ಬಂದು ಆ ಹದ್ದಿನ ಮರಿನ ಎತ್ಕೊಂಡು ಮೇಲೆ ತಗೊಂಡೋಗಿ ಒಂದು ಗುಡ್ಡದ ಮೇಲೆ ಅತ್ಯಂತ ಎತ್ತರಕ್ಕೆ ತಗೊಂಡೋಗಿ ಅಲ್ಲಿ ಅದನ್ನ ಕೂಡಿಸಿ ಕೆಳಗಡೆ ತಳ್ಳಿಬಿಡುತ್ತೆ ಎತ್ತರದಿಂದ. ಇವಾಗಿದು ಹದ್ದಿನ ಮರಿ ಕೆಳಗೆ ಬೀಳ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಹಾಗೆ ಇನ್ನೇನು ನೆಲಕ್ಕೆ ಬಂದು ಹೊಡಿಬೇಕು ಅನ್ನೋದು ಸಮಯದಲ್ಲಿ ಅದಕ್ಕೆ ಅದರ ನಿಜ ಈ ಸ್ಥಿತಿ ಗೋಚರ ಆಗುತ್ತೆ ಅದಕ್ಕೆ. ಯಾಕಂದ್ರೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಎಲ್ಲ ಬಂದ್ಬಿಡುತ್ತಲ್ಲ ಅವಾಗೆ. ಹೇಗೆ ಒಂದು ಸಾವಿನ ಭಯ, ಅದೇ ಎಲ್ಲದಕ್ಕಿಂತ ದೊಡ್ಡ ಭಯ ಸಾವಿನ ಭಯ. ಅದು ಯಾವಾಗ ಆ ಇನ್ಸ್ಟಿಂಕ್ಟ್ ಜಾಗೃತ ಆಯ್ತು, ಅದರಲ್ಲಿ ಕಿಕ್ಕಿನ್ ಆಯ್ತು, ಆವಾಗ ಇಮಿಡಿಯೇಟ್ಲಿ ಏನೈತೆ ಇದು ರೆಕ್ಕೆನ ಬೇಷು ಜಾಡಿಸಿ ಹಾರಕ್ ಶುರು ಮಾಡುತ್ತೆ. ಸೊ ಇದ್ರ ತಾತ್ಪರ್ಯ ಏನಂದ್ರೆ, ನಮ್ಗೂ ಕೂಡ ಜೀವನದಲ್ಲಿ ಯಾವ್ದಾದ್ರೂ ಒಂದು ಈ ತರದ್ದು ಒಂದು ಹೇಟು ಬಿತ್ತು ಅಂದಾಗ ನಾವು ಸೋಲ್ಬಾರ್ದು. ಪರಮಾತ್ಮ ಯಾವುದೋ ಒಂದು ಕಾರಣಕ್ಕೆ ಈ ರೀತಿ ಮಾಡಿದಾನೆ. ಇವಾಗ ನಾವು ಮೊದಲು ಡಿಸ್ಕಸ್ ಮಾಡ್ದಂಗೆ ಇದು ಒಂದ್ ಜನ್ಮದ ಲೆಕ್ಕ ಅಲ್ಲಲ್ಲ, ಇಲ್ಲಿ ಎಷ್ಟೋ ಜನ್ಮಗಳದ ಲೆಕ್ಕ. ಇಲ್ಲಿ ನಾವು ಒಂದೊಂದು ಜನ್ಮಕ್ಕೆ ತೀರಿಸ್ತಾ ಹೋಗ್ತಾ ಇದೀವಿ. ಸೊ ಏನೋ ಇಲ್ಲಿ ಆಗಿದೆ ಅಂದ್ರೆ ನಾವು ಅವನಲ್ಲಿ ಒಂದು ಶ್ರದ್ಧಾ ಭಕ್ತಿ ಇಟ್ರೆ ನಮಗ್ ಸರಿಯಾದ ಮಾರ್ಗದರ್ಶನ ಮಾಡ್ತಾನೆ. ಅಲ್ಲಿ ಏನಾದ್ರೂ ನಾವು ಮತ್ತೆ ಮನಸ್ಸೋತು ಇದೇನಪ್ಪ ನನ್ ಜೊತೆಗೇನೆ ಹಿಂಗಾಗತ್ತೆ, ಯಾವಾಗ್ಲೂ ನನ್ ಜೊತೆಗೆ ಏನು ಸರಿ ಆಗ್ತಾ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಲಾಳ ಅದು ಲಟ್ಟ ಅಂತ ಈ ತರ ಮಾತಾಡ್ತಾ ಇದ್ರೆ ಏನಾಗುತ್ತೆ, ನೆಗೆಟಿವಿಟಿ ಜಾಸ್ತಿ ಆಗಿ ಆ ಪರಮಾತ್ಮಗೆ ನಾವು ಅವಹೇಳನೆ ಮಾಡ್ದಂಗೆ ಆಗುತ್ತೆ. ಸೊ ಹೀಗೆ ನಮ್ಮ ಅದೃಷ್ಟ ಚೆನ್ನಾಗಿದ್ದಾಗೆ ಎಲ್ಲಿಂದನೋ ಒಂದು ಸಮಯ ಹೇಗೋ ಒಂದು ಬಂದು ನಮ್ಮನ್ನ ಎಬ್ಬರಿಸಿ, ಅವೇಕನ್ ಅಂತ ಏನ್ ಹೇಳಿದ್ವಲ್ಲ, ಎಬ್ಬರಿಸಿ ನಮಗೆ ಆ ಒಂದು ನಿಜ ಸ್ಥಿತಿಗೆ ತಗೊಂಡೋಗೋ ಒಂದು ಸ್ಥಿತಿ ಬರೋಕೆ ಉಂಟು. ಸೊ ಇವಾಗ ನಾವೆಲ್ಲಾರು ಆ ಸ್ಥಿತಿಗೆ ಬಂದಿದೀವಿ. ಕಣ್ ತೆಗಿಬೇಕಷ್ಟೇ ನಾವು. ಇವಾಗ ಅದು ಹದ್ದು ಹಾಗೆ ಮಲಗಿದ್ರೆ ಅದಕ್ಕೇನ್ ಗೊತ್ತಾಗ್ತಿತ್ತು? ಕೆಳಗೆ ಬಿದ್ದು ನೆಲಕ್ಕೆ ಬಿದ್ದು ಸತ್ತೋಗಿರೋದು. ರಾಮದೇವರು ಮತ್ತೆ ಹನುಮನ್ ದೇವ್ರು ಮಾತಾಡ್ತಾ ಇದ್ದಾರೆ. ಹನುಮನ್ ದೇವ್ರು ಕೇಳ್ತಾರೆ ರಾಮದೇವ್ರಿಗೆ, ನಾನು ಆತ್ಮಜ್ಞಾನ ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅವಾಗೆ ರಾಮದೇವ್ರು ಹೇಳ್ತಾರೆ, ನೀನು ಮಾಂಡುಕ್ಯ ಉಪನಿಷತ್ ಓದಪ್ಪ ಅಂತಾರೆ. ಇವಾಗ 10 ಪ್ರಮುಖ ಉಪನಿಷತ್ತಲ್ಲಿ ಮಾಂಡುಕ್ಯ ಉಪನಿಷತ್ತು
ಒಂದು. ಆಮೇಲೆ ಎಲ್ಲದರಲ್ಲೂ ಚಿಕ್ಕ ಉಪನಿಷತ್ ಅದೇ ಮಾಂಡುಕ್ಯ ಉಪನಿಷತ್. ಅದು ಹೆಂಗೆ ನಮ್ಗೆ ಸಣ್ಣ ಮೆಣಸಿನ್ಕಾಯಿ ಇರುತ್ತಲ್ಲ, ಆ ಸಣ್ಣ ಮೆಣಸಿನ್ಕಾಯಿ ತರ ಇದು ಅಷ್ಟು ಖಾರ ಇರುತ್ತೆ, ಅಷ್ಟು ಘಾಟ ಇರುತ್ತೆ. ಅಂದ್ರೆ ಆ ಸ್ವಲ್ಪರಲ್ಲಿ ಅಷ್ಟು ಒಂದು ಅಂಶ ಇದೆ ಅದರಲ್ಲಿ. ಅವ್ರು ಹೇಳ್ತಾರೆ ಇದನ್ನ ಓದು. ಮತ್ತೆ ಹನುಮಂತ್ ದೇವ್ರು ಕೇಳ್ತಾರೆ, ಅದು ನನಗೆ ಅದು ಓದಿದ್ಮೇಲೆ ನನಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡ್ಲಿ ಅಂತಾರೆ. 10 ಮುಖ್ಯ ಉಪನಿಷತ್ ಏನಿದಾವೆ ಅದನ್ನ ಓದು. ಮತ್ತೆ ಅಲ್ಲಿಗೂ ಆಗ್ಲಿಲ್ಲ ಅಂದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ 38 ಇದಾವೆ, ಅದನ್ನ ಓದು. ಮುಂದೆ 108 ಇದಾವೆ, ಅದನ್ನ ಓದು. ಸೊ ಎಲ್ಲದರಲ್ಲೂ ಕೊಟ್ಟಿರೋದು ಜ್ಞಾನ ಇದೆ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಹೇಳಿ. ಸೊ ಇದನ್ನ ನೀನು ಯಾವ್ದು ಉಪನಿಷತ್ ಓದ್ತೀಯೋ, ಯಾವ್ದು ಎಲ್ಲಿಂದ ನಿನಗೆ ಅದು ಜ್ಞಾನಾರ್ಜನೆ ಆಗುತ್ತೋ ಅದು ನಿನ್ನ ಶ್ರಮ ಮತ್ತೆ ನಿನ್ನ ಬುದ್ಧಿವಂತಿಕೆ. ಆದ್ರೆ ಎಲ್ಲದರಲ್ಲೂ ಹೇಳಿದ್ದು ಅದು ಒಂದೇ ಅಂತ ಅವರು ರಾಮದೇವರು ಹನುಮಂತಂಗೆ ಹೇಳ್ತಾರೆ. ಈಗ ನಾನು ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವಾಗೇನ್ ನಾವು ಭಗವದ್ಗೀತೆಯಲ್ಲಿ ಓದ್ತಾ ಇದೀವಿ, ಎಲ್ಲ ಆತ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆತ್ಮ ಅಂದ್ರೆ ಹೀಗಿದೆ 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 ಅಂತ ಒಂದಾದ್ಮೇಲೆ ಒಂದು ಎಲ್ಲ ಶ್ಲೋಕಗಳು ಅದೇ ಹೇಳ್ತಾ ಇದ್ದಾರೆ. ಆತ್ಮದ ಲಕ್ಷಣಗಳು ಹೇಳ್ತಾ ಇದ್ದಾರೆ. ಇವಾಗ ನಾವೇನ್ ಮಾಡೋಣ ಅಂದ್ರೆ, ಆತ್ಮದ ನಮ್ಮ ಉಪನಿಷತ್ ಪ್ರಕಾರ ಡೆಫಿನೇಷನ್ ತಗೊಂಡು ಥಿಯರಿ ಆಫ್ ಎಲಿಮಿನೇಷನ್ ಅಂತೀವಲ್ಲ, ಥಿಯರಿ ಆಫ್ ಎಲಿಮಿನೇಷನ್ ಅಂದ್ರೇನು, ಇವಾಗ ಇಬ್ರು ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾರೆ. ಬುದ್ಧಿವಂತ ಏನಿರ್ತಾನೆ, ರ್ಯಾಂಕ್ ಸ್ಟೂಡೆಂಟ್ ಏನಿರ್ತಾನೆ, ನಾನು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡೀನಿ, ಇದರಲ್ಲಿ ಅರ್ಧ ಮಾರ್ಕ್ ಹೋಗುತ್ತೆ, ಇದರಲ್ಲಿ 1 ಹೋಗುತ್ತೆ, ಇದರಲ್ಲಿ 1/4 ಹೋಗುತ್ತೆ ಅಂತೇಳಿ ಆ ರೀತಿ ಮಾಡಿ, ಟೋಟಲಿ ನನ್ನ 3 ಹೋಗುತ್ತಪ್ಪ, ನನಗೆ 97 ಬರುತ್ತೆ ಅಂತ ಆತ ಡಿಸೈಡ್ ಮಾಡ್ತಾನೆ. ಅದು ಎಲಿಮಿನೇಷನ್ ಥಿಯರಿ. ಅದು ದಡ್ಡ ಏನಿರ್ತಾನೆ, ನನಗೆ ಇದರಲ್ಲಿ 2 ಬರುತ್ತೆ, ಇದರಲ್ಲಿ ಅರ್ಧ ಬರುತ್ತೆ, ಇದರಲ್ಲಿ 1 ಬರುತ್ತೆ ಅಂತ 1 2 3 ಅವನು ಆ್ಯಡ್ ಮಾಡ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಆತ್ಮದ ಡೆಫಿನೇಷನ್ ಏನಿದೆ ಅಂದ್ರೆ, ಇದು ಎಲಿಮಿನೇಷನ್ ಥಿಯರಿ ಇದೆ. ಇದು ಕೆಲವು ಮಾತ್ರ ಇದೆ. ಗುಣಗಳು ಆತ್ಮಕ್ಕೆ ಬಹಳಷ್ಟು ಉಂಟು, ಅದು ನಮಗೆ ಗೀತೆಯಲ್ಲಿ ಮುಂದೆ ಬರುತ್ತೆ. ಆದ್ರೆ ಇವಾಗ ನಾವು ಆತ್ಮ ಏನನ್ನ ತಿಳ್ಕೋಬೇಕಲ್ಲ, ನಾವು ಬರೀ ಅದ್ರ ಗುಣಗಳು ತಿಳ್ಕೊಂಡ್ರೆ ನಮಗೇನ್ ಗೊತ್ತಾಗತ್ತೆ? ನಮಗೇನ್ ಬೇಕು, ಅದರದ್ದು ಅರಿವು ಬೇಕು, ಮತ್ತೆ ಅದರಿಂದ ನಾವು ಕನೆಕ್ಟ್ ಆಗ್ಬೇಕು. ಸೊ ಅದಕ್ಕೆ ನಾನು ಆಲೋಚನೆ ಮಾಡ್ತಾ ಇದ್ದೆ, ಈ ಒಂದು ಮೆಥಡ್ ಇಂದ ನಾವು ಮುಂದುವರಿಯೋಣ. ಆತ್ಮ ಕಹ ಅಂದ್ರೆ, ಆತ್ಮ ಅಂದ್ರೆ ಏನು? ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾದ್ ವ್ಯತಿರಿಕ್ತ ಪಂಚಕೋಶಾತೀತ ಸನ್ ಅವಸ್ಥಾತ್ರಯ ಸಾಕ್ಷಿ ಸಚ್ಚಿದಾನಂದ ಸ್ವರೂಪ ಸನ್ ಯಸ್ತಿಷ್ಠತಿ ಸ ಆತ್ಮ. ಇವಾಗ ಇಲ್ಲೇನಂತಾರೆ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾದ್ ವ್ಯತಿರಿಕ್ತ. ವ್ಯತಿರಿಕ್ತ ಅಂದ್ರೆ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಅಲ್ಲದೆ ಇರೋದು ಏನು, ಇದಲ್ಲ ಆತ್ಮ. ಸೊ ನಾವು ಆಗ್ಲೇ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ನಾವು ಮಾತಾಡಿದೀವಲ್ಲ ಮೊನ್ನೆ. ಪಂಚಕೋಶಾತೀತ ಸನ್, ಪಂಚಕೋಶಗಳು ಕೂಡ ಅಲ್ಲ. ಅವಸ್ಥಾತ್ರಯ ಸಾಕ್ಷಿ, ಅವಸ್ಥಾತ್ರಯ ಅಂದ್ರೆ 3 ನಮ್ದು ಸ್ಟೇಜಸ್ ಇರುತ್ತೆ. ಜಾಗೃತ ಅಂದ್ರೆ ನಾವು ಇವಾಗ ಏನ್ ಎಲ್ಲ ಎಚ್ಚರ ಇದೀವಲ್ಲ, ಜಾಗೃತ, ಸ್ವಪ್ನ, ಮಲಗದ ಮೇಲೆ ಏನ್ ಕನಸು ಬರುತ್ತೆ ಅದು ಸ್ವಪ್ನ ಸ್ಥಿತಿ. ಆಮೇಲೆ ಗಾಢವಾದ ನಿದ್ರೆ ಏನ್ ಬರುತ್ತೆ, ಸುಷುಪ್ತಿ ಅಂತೀವಿ ಅದಕ್ಕೆ, ಸುಷುಪ್ತಿ ಸ್ಥಿತಿ. ಇವು 3 ಸ್ಥಿತಿ, ಇವು ಕೂಡ ನೀವಲ್ಲ. ಸಚ್ಚಿದಾನಂದ ಸ್ವರೂಪ ಅದೇ ಆತ್ಮ. ಇವಾಗ ಸಚ್ಚಿದಾನಂದ ಏನನ್ನೋದು ನಾವು ತಿಳ್ಕೊಂಡಿದೀವಿ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂತಾನೂ ತಿಳ್ಕೊಂಡಿದೀವಿ. ಇವತ್ತಿನ ದಿನ ನಾವು ಪಂಚಕೋಶಗಳಂದ್ರೆ ಏನು ಅದನ್ನ ತಿಳ್ಕೊಂಡು, ಆಮೇಲೆ ಇನ್ನೊಂದು ದಿನ ನಾವೇನಿದೆ ಅವಸ್ಥಾತ್ರಯ ಅಂದ್ರೆ ನಮ್ಮ ಜಾಗೃತ ಸ್ಥಿತಿ ಏನು, ನಮ್ಮ ಕನಸಿನ ಸ್ಥಿತಿ ಏನು, ಮತ್ತೆ ಸುಷುಪ್ತಿ ಸ್ಥಿತಿ ಏನು, ಇವು 3 ಸ್ಥಿತಿ ನೋಡ್ಕೊಂಡ್ರೆ ಅವಾಗೇನಾಗುತ್ತೆ, ನಮಗೆ ಒಂದು ಹೆಚ್ಚಿನ ಕ್ಲಾರಿಟಿ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಓಕೆ, ಇವಾಗ ಪಂಚಕೋಶಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ನಾನೇನ್ ಮಾಡಿದ್ದೀನಿ, ತೈತರಿ ಉಪನಿಷತ್ತಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಬ್ರಹ್ಮಾನಂದ ವಲ್ಲಿ ಅಂತೇಳಿ. ಇದು ತೈತರಿ ಉಪನಿಷತ್ತಲ್ಲಿ, ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಾಹ್ಮಣ ವಿಪಶ್ಚಿತ. ಅಂದ್ರೆ ಏನ್ ಹೇಳ್ತಾರೆ, ಈ ಒಂದು ಆತ್ಮ ನಮ್ಮ ಒಂದು ಎದೆಯ ಗುಹೆಯಲ್ಲಿ ಇದೆ. ಇದನ್ನ ಯಾರು ತಿಳ್ಕೊಂತಾರೋ ಅವನು ಸದಾ ಸುಖಿಯಾಗಿರ್ತಾನೆ, ಪರಮಾತ್ಮನ ಸ್ಥಿತಿಯಿಂದ ಸುಖಿಯಾಗಿರ್ತಾನೆ ಅಂತ ಇದ್ರ ಅರ್ಥ ಇದು. ಸೊ ನಮ್ಮ ಗುಹೆಯಲ್ಲಿ ಇದೆ ಅಂದ್ರೆ
ಎಲ್ಲಿದೆಯಪ್ಪ? ಸೊ ಅವಾಗ ನಮ್ಮ ದೇಹನ ಏನ್ ಮಾಡಿದ್ದಾರೆ ಋಷಿಗಳು, 5 ಕೋಶಗಳನ್ನ ತರ ಮಾಡಿದ್ದಾರೆ. ಕೋಶಗಳು ಅಂದ್ರೆ ಒಂದ್ರ ಮೇಲೆ ಒಂದು ಕವರಿಂಗ್ ಇರ್ತಕ್ಕಂಥದ್ದು. ಇವಾಗ ಹೇಗೆ ನೀವು ಸಿಪ್ಪೆ ಸುಲಿತೀರಲ್ಲ, ಸಿಪ್ಪೆ ಸುಲಿದ್ರೆ ಇವಾಗ ಉಳ್ಳಾಗಡ್ಡಿದಿರುತ್ತೆ, ಒಂದು ಮೇಲಿನ ಲೇಯರ್ ತೆಗೆದ್ರೆ ಮತ್ತೆ ಇನ್ನೊಂದು ಲೇಯರ್ ಬರುತ್ತೆ, ಅದನ್ನ ತೆಗೆದ್ರೆ ಮತ್ತೆ ಒಳಗಡೆ ಇನ್ನೊಂದು ಬರ್ತದೆ, ಅದು ಕೋಶಗಳಿದ್ದ ಹಾಗೆ ಅದು. ಸೊ ಇಲ್ಲಿ ಇವರು ಪಂಚಕೋಶಗಳನ್ನ ನಾವು ಇದನ್ನ ತಿಳ್ಕೊಂಡು ಮೇಲಿಂದ ಒಂದೊಂದೇ ನಾವು ತೆಗೆದು 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 ಕೊನೆಗೆ ನಮಗೆ ಆ ಪರಮಾತ್ಮ ಎಲ್ಲಿದ್ದಾನೆ ನಮ್ಮ ಹೃದಯದಲ್ಲಿ ಅನ್ನೋದು ಇವತ್ತು ನಾವು ಆ ಒಂದು ಪ್ರಯತ್ನ ಮಾಡೋಣ ಇವತ್ತು, ಈ ಒಂದು ಪಂಚಕೋಶಗಳ ಥಿಯರಿ ಇಟ್ಕೊಂಡು. ಸೊ ಇಲ್ಲಿ ಪಂಚಕೋಶಗಳು ಯಾವುದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆಮೇಲೆ ನಮ್ದು ನೆಕ್ಸ್ಟ್ ಏನ್ ಬರುತ್ತೆ, ಬುದ್ಧಿ ಬರುತ್ತೆ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಸೊ ಇಲ್ಲೇನಿದೆ, ಯಾವುದು ಡಿಫಿಕಲ್ಟ್ ಇಲ್ಲ. ಇದು ನಾವೇನು 3 ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ನೋಡಿದ್ವಿ. ಸ್ಥೂಲ ಶರೀರ ಬಂದ್ಬಿಟ್ಟು ಅನ್ನಮಯ ಕೋಶ, ಆನಂದಮಯ ಕೋಶ ಬಂದ್ಬಿಟ್ಟು ಕಾರಣ ಶರೀರ, ಮಧ್ಯದಲ್ಲಿ 3 ಏನಿದೆ ಸೂಕ್ಷ್ಮ ಶರೀರ, ಅದೆಲ್ಲ ಪ್ರಾಣ ಮತ್ತೆ ಮನೋಮಯ ಮತ್ತು ವಿಜ್ಞಾನಮಯ. ಸೊ ಇವಾಗ ಒಂದೊಂದೇ ನೋಡೋಣ. ಸ್ಥೂಲ ಸೂಕ್ಷ್ಮ, ಇವಾಗ ನಾವೆಲ್ಲಿಂದ, ಮತ್ತೆ ನಮ್ದು ದೇಹ ಅಲ್ಲ ನಮಗೆ ಎಲ್ಲ ಕಾಣೋದು ನಮಗೆ, ಅಂದ್ರೆ ವೆರಿ ಏನು ವಿಚ್ ಇಸ್ ವೆರಿ ಗ್ರಾಸ್ ಕಾಣೋದು ನಮಗೆ ಅನ್ನಮಯ. ಸೊ ಅನ್ನಮಯ ಹೇಗಾಗಿದೆಯಪ್ಪ ಇದು? ಅನ್ನಮಯ ಆಗಿರೋದು ಹೆಸರು ಹೇಳ್ತಿದ್ದ ಹಾಗೇನೆ ಅನ್ನದಿಂದ ನಮ್ಮ ದೇಹ ನಿರ್ಮಾಣ ಆಗಿದೆ. ನಾವೇನೇನ್ ತಿಂತೀವೋ ಅದೆಲ್ಲ ನಮ್ಮಲ್ಲಿ ರಕ್ತ ಆಗಿ, ಮಾಂಸ ಆಗಿ, ಎಲುಬಾಗಿ ನಮ್ಮ ದೇಹಕ್ಕೆ ಪುಷ್ಟಿ ಕೊಡುತ್ತೆ. ಓಕೆ, ಇದರಲ್ಲಿ ನಾವು 2 ವಿಚಾರ ತಿಳ್ಕೋಬೇಕು. ನಾವು ಆಲ್ರೆಡಿ ಎಕ್ಸರ್ಸೈಸ್ ಮಾಡಿದೀವಿ. ಏನು? ಇವಾಗ ನನಗೊಂದು ವಸ್ತು ಕಾಣಿಸ್ತಾ ಇದೆ, ಆ ವಸ್ತು ನನಗೆ ಏನ್ ಕಾಣಿಸ್ತಾ ಇದೆ ಅದು ನಾನಲ್ಲ ಅಂತ ನಮಗೊಂದು ಗೊತ್ತಾಗಿದೆ. ಇವಾಗ ಎದುರುಗಡೆ ನನಗೆ ಒಂದು ವಾಚ್ ಕಾಣಿಸ್ತಾ ಇದೆ ಅಂದ್ರೆ ನಾನು ವಾಚ್ ಒಂದೇ ಆಗ್ತೀವ? ಇಲ್ಲ. ಇವಾಗ ಒಂದು ಕಾರ್ ಕಾಣಿಸ್ತಾ ಇದೆ, ನಾನು ಕಾರ್ ಒಂದೇ ಅಲ್ಲ. ಸೊ ಹಾಗೆ ಅದು ಒಂದು ಆಪರೇಟಿಂಗ್ ಪ್ರಿನ್ಸಿಪಲ್. ಎರಡನೇದು, ನನಗೇನು ಕಾಣುತ್ತೋ ಅಂದ್ರೆ ನನಗೆ ಅದೇನು ಅನ್ನೋದು ಗೊತ್ತಾದು. ಸೊ ನನಗೆ ಯಾವುದು ವಸ್ತು ಗೊತ್ತಾಗುತ್ತೋ ಅದು ನಾನಲ್ಲ. ಇವಾಗ ನನಗೆ ಎದುರುಗಡೆ ವಾಚ್ ಕಾಣಿಸ್ತಂದ್ರೆ ಅದು ವಾಚ್ ಅನ್ನೋದು ನನಗೆ ಗೊತ್ತು, ಅಂದ್ರೆ ಅದಕ್ಕೆ ನೋನ್ ಅಂತೀವಿ. ನೋನ್ ಅಂದ್ರೆ ಗೊತ್ತಿರುವಂತ ವಸ್ತು. ಆಮೇಲೆ ತಿಳಿದವನು ಯಾರು? ನಾನು. ನನಗೆ ತಿಳಿದಿದೆ ಅದು ವಾಚ್ ಅನ್ನೋದು. ಸೊ ಈ ಒಂದು 2 ಫಾರ್ಮುಲಾ ಇಂದ ನಾವು ಪ್ರತಿಯೊಂದು ಕೋಶವನ್ನು ತೆಗೆದು ನೋಡ್ತಾ ಹೋಗೋಣ. ನಮ್ದು ಈ ಒಂದು ಹೃದಯದಲ್ಲಿ ಎಲ್ಲಿ ಪರಮಾತ್ಮ ಇದ್ದಾನಪ್ಪ ಅಂತೇಳಿ. ಸೊ ಫಸ್ಟ್ ಏನು ಚೇಂಜಿಂಗ್ ಅಂತೀವಿ. ನಮಗೆ ಇವಾಗ ಇದು ಬಾಡಿ ಚೇಂಜ್ ಆಗ್ತಾ ಇದೆಯಾ? ಇಲ್ಲ, ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇದೆ. ನೆನ್ನೆ ನಾವು ಮಾತಾಡಿದ್ವಲ್ಲ, ಹುಡುಗನಾಗಿದ್ದಾಗೆ ಒಂದು ರೀತಿ ಇರುತ್ತೆ, ಮಗುವಾಗಿದ್ದಾಗೆ, ಹುಡುಗನಾಗಿದ್ದಾಗೆ, ಯೌವನದಲ್ಲಿ ಒಂದು ಬೇರೆ, ಮತ್ತೆ ವೃದ್ಧಾಪ್ಯದಲ್ಲಿ ಒಂದು ಬೇರೆ, ಕಂಟಿನ್ಯೂಸ್ ಚೇಂಜಿಂಗ್. ಆಮೇಲೆ ಇದೆಲ್ಲ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ ನಿಮ್ ಕಣ್ಣಿಗೆ ಅದು. ನೀವು ಹೇಗೆ ಹುಡುಗನಾಗಿದ್ದಾಗ ಹೇಗಿದ್ರಿ, ಯೌವನದಲ್ಲಿ ಹೇಗಿದ್ರಿ, ವೃದ್ಧಾಪ್ಯದಲ್ಲಿ ಹೇಗಿದ್ರಿ, ಇದೆಲ್ಲ ಚೇಂಜಸ್ ನಿಮಗೆ ಗೊತ್ತಾಯ್ತಲ್ಲ ಇದು. ಸೊ ಹಾಗಿತ್ತು ಅಂದ್ರೆ ಈ ಒಂದು ಚೇಂಜಸ್ ನನಗೆ ಸತತ ಗೊತ್ತಾಗಿದೆ, ಅದರ ಅನುಭವ ಇದೆ. ಸೊ ಹಾಗಾದ್ರೆ ಈ ದೇಹ ನಾನಲ್ಲ. ಓ, ಮತ್ತೆ ಈ ದೇಹ ನೀನಲ್ಲ ಅಂದ್ರೆ ಓಹೋ ನಾನು ಪ್ರಾಣ. ಹಾಗಾದ್ರೆ ನೆಕ್ಸ್ಟ್ ಏನ್ ಬರುತ್ತೆ? ಪ್ರಾಣಮಯ ಕೋಶ. ಸೊ ಶಾರೀರಿಕ ಏನ್ ನಮ್ಮಲ್ಲಿ ಪ್ರಾಣ, ಪಾನ, ವ್ಯಾನ, ಉದಾನ, ಸಮಾನ, ಇವು 5 ತರದ್ದು ಫಂಕ್ಷನ್ಸ್ ಇದೆಯಲ್ಲ ನಮ್ಮಲ್ಲಿ. ಅದನ್ನ ಹೇಳಿದ್ದೀನಿ ಯಾವ್ದಾವ್ದು ಏನೇನು ಕೆಲಸ ಮಾಡುತ್ತೆ ಅಂತೇಳಿ. ಸೊ ಈ ಎಲ್ಲಾ ಪ್ರಾಣಗಳು ಹಾಗಾದ್ರೆ ನಾನು ಅದು ಹಾಗಾದ್ರೆ ಅಂತ ವಿಚಾರ ಮಾಡೋಣ. ವಿಚಾರ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಇದೇ 2 ಪ್ರಿನ್ಸಿಪಲ್ ಇಟ್ಕೊಳ್ಳಿ. ಚೇಂಜ್ ಆಗೋದು ಗೊತ್ತಾಗ್ತಾ ಇದೆಯಾ? ನಿಮ್ಮ ಪ್ರಾಣ ಒಂದೊಂದ್ಸರ್ತಿ ಉಸಿರು ಜಾಸ್ತಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಒಂದೊಂದ್ಸರ್ತಿ ನಿಮಗೆ ಡೈಜೆಷನ್ ಸರಿ ಆಗಿಲ್ಲ ಅಂತ ಗೊತ್ತಾಗ್ತಾ ಇದೆ. ಎಲ್ಲಾ ಚೇಂಜಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಒಂದು. ಆಮೇಲೆ ನಿಮಗೆ
ಈ ಅರಿವು ಆಗ್ತಾ ಇದೆ, ಇದು ನನ್ನ ದೇಹದಲ್ಲಿ ಏನೇನ್ ಆಗ್ತಾ ಇದೆ ಅಂತ ಅರಿವು ಆಗ್ತಾ ಇದೆ. ಸೊ ಅಂದ್ರೆ ಅದು ನಿಮ್ಮಿಂದ ಬೇರೆ ಅಂತ ಆಯ್ತದು. ಸೊ ಇದು ಕೂಡ ಪ್ರಾಣಮಯ ಕೋಶ ಕೂಡ ನೀವಲ್ಲ, ಅನ್ನಮಯನೂ ಅಲ್ಲ, ನಾನು ಪ್ರಾಣಮಯನೂ ಅಲ್ಲನಾ? ಸರಿ, ಮತ್ತೆ ನಾನೇನು? ಓಹೋ, ಮನೋಮಯ. ಹೌದು, ಮನಸ್ಸೇನೈತೆ ಅದೇ ನಾನು. ಯಾಕಂದ್ರೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತೀವಲ್ಲ, ನೀನ್ ಯಾರಂದ್ರೆ ನಾನು ಈ ದೇಹ ಮತ್ತು ಈ ಮನಸ್ಸಿರ್ತಕ್ಕಂಥ ಮನುಷ್ಯ ನಾನು. ಇದನ್ನೇ ನಾವು ಅನ್ಕೊಂಡಿರೋದು ಇವಾಗ. ಇಲ್ಲಿ ಆ ಡೆಫಿನೇಷನ್ ಆತ್ಮ ಏನ್ ಹೇಳ್ತಾ ಇದೆ, ನೀನೇನ್ ಅನ್ಕೊಂಡಿದ್ಯೋ ಇವೆಲ್ಲ ನೀನ್ ಅಲ್ಲಪ್ಪ ಅಂತ ಹೇಳ್ತಾ ಇದೆ. ಸೊ ಅದು ಅಲ್ಲ ನಾನು ಅನ್ನೋದಕ್ಕೆ ನಾವು ಈ ಎಕ್ಸರ್ಸೈಸ್ ಮಾಡ್ತಾ ಇದೀವಿ, ಹೌದಾ? ಸೊ ಮೈಂಡ್ ಅಲ್ಲಿ ಏನ್ ಬರುತ್ತೆ? ಥಾಟ್ಸ್ ಬರುತ್ತೆ, ಪರ್ಸೆಪ್ಷನ್ಸ್ ಬರುತ್ತೆ, ಎಮೋಷನ್ಸು, ಸೆನ್ಸೇಷನ್ಸು ಅಂದ್ರೆ ವಿಚಾರ, ಪರ್ಸೆಪ್ಷನ್ಸ್ ಅಂದ್ರೆ ಗ್ರಹಿಕೆ, ಮತ್ತೆ ಎಮೋಷನ್ಸ್ ಭಾವನೆಗಳು, ಮತ್ತೆ ಸೆನ್ಸೇಷನ್ ಸಂವೇದನೆಗಳು. ಇವೆಲ್ಲ ಮನಸ್ಸಿಗೆ ಬರ್ತಾ ಇರುತ್ತೆ. ಇವಾಗ ಮನಸ್ಸು ಚೇಂಜ್ ಆಗುತ್ತೋ ಇಲ್ಲೋ ಇದನ್ನ ನಾವು ವಿಚಾರ ಮಾಡೋಣ. ಅಯ್ಯೋ, ಮನಸ್ಸು ಚೇಂಜ್ ಆದಷ್ಟು ಬೇರೆ ಏನಾಗ್ತದೆ? ಒಂದೊಂದು ಗಳಿಗೆಗೆ ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ. ಇದನ್ನೆಲ್ಲ ನಿಮಗೆ ಕಾಣಿಸ್ತೈತಲ್ಲ, ಇದು ಚೇಂಜ್ ಆಗೋದು. ಇದನ್ನೇನಾದ್ರೂ ನಾವು ಬಹಳ ಆಲೋಚನೆ ಮಾಡಿ ಏನೋ ಒಂದು ಡೀಪ್ ಸ್ಟೇಟ್ ಆಫ್ ಮೆಡಿಟೇಷನ್ಗೆ ಹೋಗಿ ತಿಳ್ಕೊಬೇಕಾ? ನಾವು ಬೇಕಾಗಿಲ್ಲ. ಕ್ಷಣಕ್ಕೂ ಗೊತ್ತಾಗುತ್ತೆ ನಮ್ಮ ಮನಸ್ಸು ಹೆಂಗ್ ಚೇಂಜ್ ಆಗ್ತಾ ಇದೆ ಅಂತೇಳಿ. ಸೊ ಹಾಗಾದ್ರೆ ಏನಾಯ್ತು? ಇದನ್ನೂ ನಾನಲ್ಲ, ಯಾಕಂದ್ರೆ ನನಗೆ ಗೊತ್ತಾಗ್ತಾ ಇದೆ ಚೇಂಜ್ ಆಗ್ತಾ ಇರೋದು. ಮತ್ತೆ ಮನಸ್ಸನ್ನು ಅಲ್ಲ ಅಂದ್ರೆ ನಾನು ಹಾಗಾದ್ರೆ ಬುದ್ಧಿ ಇದೆಯಲ್ಲ, ವಿಜ್ಞಾನಮಯ ಕೋಶ. ಹಾಗಾದ್ರೆ ನಾನು ಬುದ್ಧಿ ಇರ್ತಕ್ಕಂಥ ಇದು ಕೋಶ ವಿಜ್ಞಾನಮಯ ಕೋಶ. ಅಲ್ಲಿ ನೀವು ಆ ಕೋಶದಲ್ಲಿ ನೋಡ್ರಿ, ನೀವು ಬುದ್ಧಿಯಲ್ಲಿ ಏನೋ ಇವಾಗ ಕೆಲವು ಸರ್ತಿ ನಿಮಗೊಂದು ವಿಚಾರ ತಿಳಿಯುತ್ತೆ, ಕೆಲವು ಸರ್ತಿ ನಿಮಗೆ ತಿಳಿಯೋದಿಲ್ಲ. ಚಿಕ್ಕಂದಿನಲ್ಲಿ ಒಂದು ಸಣ್ಣ ಮ್ಯಾಥ್ಸ್ ಪ್ರಾಬ್ಲಮ್ ಬಹಳ ದೊಡ್ಡದಾಗಿ ನಿಮಗೆ ಕಾಣಿಸ್ತಾ ಇತ್ತು. ಅದೇ ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ನಿಮ್ಗೆ ಏನಾಯ್ತು, ಅದು ಸಲೀಸಾಗಿ ನೀವು ಮಾಡ್ತಾ ಇದ್ರಿ. ಇದೆಲ್ಲ ನಿಮಗೆ ಅರಿವು ಇದೆಯಲ್ಲ, ಮನಸ್ಸು ಅಲ್ಲಿ ಬುದ್ಧಿ ನಿಮ್ ಶಕ್ತಿ ಏನಿದೆ ನಿಮ್ಗೆ ಚೇಂಜ್ ಆಗ್ತಾ ಬರ್ತಾ ಇದೆ ಪ್ರತಿಯೊಂದು ಸ್ಟೇಜಲ್ಲಿ. ಅದ್ರದ್ದು ಅರಿವು ಕೂಡ ಇದೆ, ಚೇಂಜಸ್ ಆಗ್ತಾ ಇದೆ. ಇವಾಗ ಹೇಗೆ ನಾನು 20ರಲ್ಲಿ 10 ಹೋದ್ರೆ ಎಷ್ಟು ಅಂತ ನಿಮಗೆ ಕೇಳಿದೆ ಅಂದ್ರೆ ಮನಸ್ಸಿನಲ್ಲಿ ಹೋಯ್ತಿಲ್ಲ, ನೀವು ಬ್ಲಾಕ್ ಬೋರ್ಡ್ ಇದ್ದಂಗೆ ಇರುತ್ತೆ ಮನಸ್ಸಿನಲ್ಲಿ. 20 - 10 = 10 ಕಾಣಿಸ್ತಾ ಇದೆಯಲ್ಲ ಅದು ನಿಮಗೆ. ಅಲ್ಲಿ ಬುದ್ಧಿ ಉಪಯೋಗಿಸ್ತಾ ಇದ್ದೀರಾ, ಆ ಲೆಕ್ಕ ಮಾಡಿದ್ರೆ ಅದು ಕಾಣಿಸ್ತಾ ಇದೆ ನಿಮಗೆ. ಯಾವಾಗ ಒಂದು ಕಾಲಕ್ಕೆ ನಿಮಗೆ ಕಷ್ಟ ಆಗಿದ್ದು ಇವಾಗ ಬಹಳ ಸಲೀಸಾಗಿರುತ್ತೆ. ಸೊ ಈ ಎಲ್ಲಾ ಚೇಂಜಸ್ ನೋಡಿ ಏನಾಯ್ತು, ಅರೆ ಹಾಗಾದ್ರೆ ನಾನು ವಿಜ್ಞಾನಮಯ ಕೋಶನೂ ಅಲ್ಲ, ಇದೇನಾಯ್ತು ಇದು? ಮತ್ತೆ ನಾನು ಏನು? ಇನ್ನು ಉಳಿತು ಲಾಸ್ಟ್ ಆನಂದಮಯ ಕೋಶ. ಹಾಗಾದ್ರೆ ನಾನು ಆನಂದಮಯ ಕೋಶ ಅಂತ ಅಲ್ಲಿ ನಮಗೆ ಒಂದು ವಿಚಾರ. ಇಲ್ಲಿ ಆನಂದಮಯ ಕೋಶದಲ್ಲಿ ಏನಿದೆಯಪ್ಪ, ಒಂದು ಬ್ಲಾಂಕ್ನೆಸ್ ಇದೆ, ಬೇರೆ ಏನೂ ಇಲ್ಲ ಅಲ್ಲಿ. ಸಂಪೂರ್ಣ ಬ್ಲಾಂಕ್ನೆಸ್ ಆನಂದಮಯ ಕೋಶದಲ್ಲಿ. ಯಾವಾಗ ನೀವು ಆನಂದಮಯ ಕೋಶದ ಅನುಭವ ಆಗುತ್ತೆ ನಿಮಗೆ? ಸುಷುಪ್ತಿಯಲ್ಲಿ ನಿಮಗೆ ಆನಂದಮಯ ಕೋಶ ಅನುಭವ ಆಗುತ್ತೆ. ಅದನ್ನ ನೆಕ್ಸ್ಟ್ ನಾವು ಜಾಗೃತ ಸ್ವಪ್ನ ಸುಷುಪ್ತಿ ಮಾತಾಡಿದಾಗೆ ಅವಾಗ ನಿಮ್ಗೆ ಅದ್ರ ವಿಚಾರ ಬರುತ್ತೆ. ಸೊ ಅಲ್ಲಿ ಆನಂದಮಯ ಕೋಶದಲ್ಲಿ ಅಲ್ಲಿ ಕೂಡ ಏನಿದೆ, ಬ್ಲಾಂಕ್ನೆಸ್ ಇದೆ. ಆಮೇಲೆ ಆ ಒಂದು ಸ್ಥಿತಿ ನಿಮಗೆ ಗೊತ್ತಾಗ್ತಾ ಇದೆ, ಹೌದು ಇವಾಗ ನನಗೆ ಡೀಪ್ ಸ್ಲೀಪ್. ಯಾವಾಗ್ಲೂ ನಾವು ಡೀಪ್ ಸ್ಲೀಪ್ನಾಗ ಇರ್ತೀವ? ಇಲ್ಲ, ಸುಷುಪ್ತಿಯಲ್ಲಿ ಇರಂಗಿಲ್ಲ. ನಾವು ಗಾಢ ನಿದ್ರೆಯಲ್ಲಿ ಸ್ವಲ್ಪ ಸಮಯಕ್ಕೆ ಮಾತ್ರ ಇರ್ತೀವಿ. ಆಮೇಲೆ ಅದರಿಂದ ಎಚ್ಚರ ಆದ್ಮೇಲೆ ನಮಗೆ ಗೊತ್ತಾಯ್ತು, ಅರೆ ಅವಾಗ ನಾನು ಗಾಢ ನಿದ್ರೆಯಲ್ಲಿದ್ದೆ, ಇವಾಗ ನಾನಿಲ್ಲ. ಸೊ ಹಾಗಾದ್ರೆ ಆ ಸ್ಥಿತಿನೂ ಅಲ್ವಾ ನಂದು? ಇನ್ನ ಮತ್ತೆ ಅದಾದ್ಮೇಲೆ ಏನೈತೆ, ಇವಾಗ ಅದ್ರ ಒಳಗಡೆ ಪರಮಾತ್ಮ ಇದ್ದಾನೆ. ಸಿಕ್ಕಪ್ಪ ಪರಮಾತ್ಮ. ಅನ್ನಮಯ ಅಲ್ಲ, ಪ್ರಾಣಮಯ ಅಲ್ಲ, ಮನೋಮಯ ಅಲ್ಲ, ವಿಜ್ಞಾನಮಯ ಅಲ್ಲ, ಆನಂದಮಯ ಕೂಡ ಅಲ್ಲ. ಅಂದ್ರೆ ಅದಾದ್ಮೇಲೆ ಏನಿದೆ, ಅಲ್ಲಿ ಪರಮಾತ್ಮ ಇದ್ದಾನೆ. ಅವಾಗೆ ಈ ವಿದ್ಯಾರ್ಥಿಗಳೆಲ್ಲ ಗುರುಗಳ ಕಡೆ ನೋಡ್ತಾ ಇದ್ದಾರೆ. ಓ ಇಲ್ಲ ಆಯ್ತಲ್ಲ, ಮತ್ತೆ ಇದು ಯಾವ್ದು ಇಲ್ಲ ಅಂದ್ರೆ ಇನ್ನ ಇವ್ರು ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಾರೆ ಏನನ್ನೋದು, ಎಲ್ಲಿದ್ದಾನೆ ಪರಮಾತ್ಮ ಅನ್ನೋದು ಅಂತೇಳಿ. ಅವಾಗ ಏನಾಗುತ್ತೆ, ಆ ಸ್ಟೇಟ್ಗೆ ಟೀಚರ್ ಸೈಲೆಂಟ್ ಆಗ್ಬಿಡ್ತಾರೆ, ಗುರು ಸೈಲೆಂಟ್ ಆಗ್ಬಿಡ್ತಾರೆ. ಈ ಒಂದು ಸ್ಟೇಜ್ ಅಲ್ಲಿ ಒಂದು ಕತೆ ಬಹಳ ಇಂಪಾರ್ಟೆಂಟ್. ಇದು ಅರ್ಥ ಮಾಡ್ಕೋಬೇಕಂದ್ರೆ
10 ಜನ ಸ್ನೇಹಿತರು ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾರೆ. ಹಳೆ ಕಾಲದಲ್ಲೆಲ್ಲ ಏನು ನದಿಗಳು ಇರ್ತಿದ್ವು ನೋಡ್ರಿ, ಮಧ್ಯದಲ್ಲಿ ಸಣ್ಣ ಸಣ್ಣ ನದಿಗಳು ಬರ್ತಿದ್ವು. ಕೆಲವು ನದಿಗಳೇನಿದೆ ಹಾಗೆ ಇವರು ನಡ್ಕೊಂಡೆ ದಾಟಿ ಬಿಡ್ತಿದ್ರು. ಬಾಳ ಅಂದ್ರೆ ಎದೆವರೆಗೂ ನೀರು ಬರ್ತಿತ್ತು, ಇಲ್ಲ ಟೊಂಕದವರೆಗೆ ನೀರು ಬರ್ತಿತ್ತು, ದಾಟ್ಕೊಂಡು ಇಲ್ಲ ಈಜಾಡ್ಕೊಂಡು ದಾಟಿ ಬಿಡ್ತಿದ್ರು. ಸೊ ಈ 10 ಜನ ಸ್ನೇಹಿತರು ಏನ್ ಮಾಡ್ತಾರೆ, ಆ ನದಿನ ದಾಟ್ತಾರೆ, ಈಜಾಡ್ಕೊಂಡು ದಾಟ್ತಾರೆ. ಆಮೇಲೆ ತೀರ ಮುಟ್ಟದ ಮೇಲೆ ಇನ್ನು ಒಬ್ಬ ಸ್ನೇಹಿತ ಅಂತಾನೆ, ಎಣಿಸ್ಬೇಣಪ್ಪ ಎಲ್ಲಾರು ಇದೀವೋ ಇಲ್ಲ ನಾವು ಅಂತೇಳಿ ಆ ತೀರ ಮುಟ್ತಾನೆ. ಮುಟ್ಟಿ ಇನ್ನ ಒಬ್ಬ ನೆನೆಸ್ತಾನೆ, 1 2 3 4 5 6 ಅಂತ ಎಣಿಸ್ತಾನೆ. 7 8 9. ಅರೇ 9 ಇದಾರೆ, ತಡಿ 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 ಸರಿಯಾಗಿ ಎಣಿಸ್ಬೇಕು ಅಂತೇಳಿ 1 2 3 4 5 6 7 8 9. ಇನ್ನೊಬ್ನಂತ ನೇರಲ್ಲೇ ನೀನು ಹುಚ್ಚ, ನಿನಗೆ ಬರೋದಿಲ್ಲ, ನಾನು ಎಣಿಸ್ತೀನಿ ಅಂತೇಳಿ ಅವನು ಎಣಿಸ್ತಾನೆ. 6 7 8 9. 3ನೇನು ಎಣಿಸ್ತಾನೆ, 4ನೇವನು ಎಣಿಸ್ತಾನೆ, ಎಲ್ಲಾರು ಎಣಿಸ್ತಾ ಇದಾರೆ 7 8 9. ಅಷ್ಟ್ರಾಗ ಏನಾಗುತ್ತೆ, ಅಲ್ಲಿ ಒಬ್ರು ಬ್ರಾಹ್ಮಣರು ಅಲ್ಲಿ ಹೋಗ್ತಾ ಇರ್ತಾರೆ. ಇವ್ರು ಓ ಅಂತ ಅಳ್ತಾ ಇದಾರೆ. ಆಗ್ಲೇ ಒಬ್ಬನು ಮುಣಿಗೋಗ್ಬಿಟ್ಟಾನಪ್ಪ, ನಾವು 9 ಜನ ಇದೀವಿ, ಒಬ್ನು ಮುಣಿಗೋಗ್ಬಿಟ್ಟಿದ್ದಾನೆ. ಅವನೇನ್ ಮಾಡ್ತಾ ಇದ್ದಾನೆ, ತನ್ನ ಎಣಿಸ್ಕೊಂತ ಇಲ್ಲ, ಬಾಕಿ ಎದುರಿಗೆ ಏನ್ ಕಾಣಿಸ್ತಾ ಇದಾರೆ ಅವ್ರನ್ನಷ್ಟೇ ಎಣಿಸ್ತಾ ಇದ್ದಾನ ಅವನು. ಇವರು ಅಲ್ಲಿ ಬರ್ತಾರೆ, ಇವ್ರು ಅಳ್ತಾ ಇರೋದನ್ನ ಹೋಗಿ, ಏನಾಯ್ತ್ರಪ್ಪ, ಏನ್ ಸಮಾಚಾರ, ಯಾಕೆ ಇಷ್ಟು ಜೋರಾಗಿ ಅಳ್ತಾ ಇದ್ರಿ, ಏನ್ ಹಿಂಗಾಯ್ತ್ರಿ ಗುರುಗಳೇ, ನಾವು 10 ಜನ ಆ ಕಡೆಯಿಂದ ಹೊರಟು ಬಂದೀವಿ, ಈ ಕಡೆಗೆ ಬರೋದ್ರಾಗ 9 ಜನ ಆಗಿದೀವಿ. ಇವ್ರು ಹಿಂಗ್ ಮಾತಾಡ್ತಾ ಮಾತಾಡ್ತಾ ಒಂದು ಕೌಂಟ್ ತಗಂತಾರೆ ಇವರು. ಅರೆ 10 ಜನ ಇದಾರಲ್ಲ ಇವರು, ನಿಮ್ಗೆ ಗೊತ್ತಪ್ಪ ನೀವು 9 ಜನ ಇದೀರ ಅಂದ್ರೆ, ನಾವು ಒಬ್ರಲ್ಲ ರೀ 5 ಜನ ಎಣಿಸ್ತೀವಿ ನಾವು, ಇವಾಗ ನಾವು 9 ಜನ ಇರೋದು. ಒಬ್ಬನು ಯಾರು ನಮ್ಮ ಮುಣಿಗೋಗ್ಬಿಟ್ಟಿದಾನ ಒಬ್ಬ ಸ್ನೇಹಿತ. ಅವ್ರಂತಾರೆ, ಇರು ನಿನಗೆ ನಾನು ತೋರ್ಸ್ಕೊಡ್ತೀನಿ, 10 ಜನ ನೀವು ಯಾರು, 10ನೇವ್ರು ಯಾರು ಅನ್ನೋದು ನಾನು ತೋರ್ಸ್ಕೊಡ್ತೀನಿ ಅಂತ. ಸೊ ಒಬ್ಬನ ಸ್ನೇಹಿತನ ಕರೆದು, ಎಣ್ಸಪ್ಪ ನೀನು ಅಂತೇಳಿ ಅವನ ಕೈ ತಗೊಂಡು 1 2 3 4 5 6 7 8 9 ಆದ್ಮೇಲೆ ಅವನ ಕೈನ ಅವಾಗ ತಿರುಗಿಸಿ ಅವನ ಕಡೆ ತಿರುಗಿಸ್ತಾರ ಬೆರಳು. ದಶಮಸ್ತ್ವಮಸಿ, ನೀನಪ್ಪ 10ನೇತ ಅಂತಾರೆ. ಇಲ್ಲಿ ಇದು ಸ್ವಲ್ಪ ನಗುವಂತ ಕಥೆ ಇದು. ಇದೇನಿದು ಹುಚ್ಚರಂಗಿ ಇವರು, ಅದು ಎಷ್ಟು ಸಲೀಸಾಗಿದೆಯೋ ಕತೆ, ಎಷ್ಟು ಹುಚ್ಚತನ ಇದೆಯೋ ಅದರಲ್ಲಿ. ನಾವೆಲ್ಲರೂ ಮಾಡ್ತಾ ಇರೋದು ಅದೇ ತಪ್ಪು ಮಾಡ್ತಾ ಇದೀವಿ. ನಾವೇನ್ ಮಾಡ್ತಾ ಇದೀವಿ, ಹೇಗೆ ಇವರೆಲ್ಲ 10ನೇ ಮನುಷ್ಯನ ಹೊರಗಡೆ ಹುಡುಕ್ತಾ ಇದ್ರು, ಹಾಗೆಯೇ ನಾವು ಈ ಒಂದು ಚೈತನ್ಯ ಶಕ್ತಿಯನ್ನು ನಾವು ಹೊರಗಡೆ ಹುಡುಕ್ತಾ ಇದೀವಿ. ಯಾಕೆ, ನಮ್ಮ ಮನಸ್ಸು ಆ ತರ ಟ್ರೈನ್ ಆಗ್ಬಿಟ್ಟಿದೆ ಅಲ್ಲ. ಜನ್ಮ ಜನ್ಮ ಜನ್ಮಾಂತರದಿಂದ ನಮ್ದು ಅದೇ ಟ್ರೈನಿಂಗ್. ಎಲ್ಲ ಏನ್ ನೋಡಿದ್ರು ಹೊರಗೆ ನೋಡ್ತೀವಲ್ಲ ನಾವು. ನಾನು ಇಲ್ಲಪ್ಪ ನಾನು ಶುದ್ಧ ಚೈತನ್ಯ ನೋಡ್ತೀನಿ ಅಂದ್ರೆ, ಶುದ್ಧ ಚೈತನ್ಯ ಕೂಡ ನೀವೊಂದು ವಸ್ತುವಾಗೇ ನಾವು ಹೊರಗಡೆ ನೋಡ್ತಾ ಇದೀವಿ. ಸೊ ಇಲ್ಲಿ ಅವ್ರೇನ್ ಹೇಳ್ತಾರೆ, ಇದು ವಸ್ತುವಲ್ಲ, ಇದು ನಿನ್ನಲ್ಲಿ ಇರ್ತಕ್ಕಂಥದ್ದು. ನೀನ್ ಏನ್ ನೋಡ್ತಾ ಇದೀಯಾ ಅದೇ ಶಕ್ತಿಯಿಂದ ಕಣ್ಣಿಗೆ, ಇವಾಗ ಹೇಗೆ ಇವತ್ತಿಂದು ನಾವು ಲಾಸ್ಟಿಗೆ ಒಂದು ಭಜನೆ ಇಟ್ಟಿದ್ವಲ್ಲ, ಅದ್ರಲ್ಲೆಲ್ಲ ಹೇಳೋದೇನು, ಈ ಕಣ್ಣು ಯಾರು ನೋಡ್ತಾ ಇದ್ದಾರೆ, ಕಣ್ಣಿಂದ ಯಾರು ನೋಡ್ತಾ ಇದ್ದಾರೆ, ನಾಲ್ಗೆಯಿಂದ ಯಾರು ಈ ಸಕ್ಕರೆನ ರುಚಿ ನೋಡ್ತಾ ಇದ್ದಾರೆ, ಇದೇ ವಿಚಾರ ಹಾದಲ್ಲಿ ಇದ್ದಿದ್ದು. ಪರಮಾತ್ಮ ಪ್ರತಿಯೊಂದು ಇಂದ್ರಿಯದಿಂದ ಮನಸ್ಸಿನ ಹಿಂದೆ ಆ ಚೈತನ್ಯ ಶಕ್ತಿ, ಅದರಿಂದನೇ ಇದೆಲ್ಲ ಚಲಾವಣೆ ಆಗ್ತಾ ಇದೆ. ಸೊ ನೀನು ಹೊರಗಡೆ ಹುಡುಕ್ಬೇಡ. ಈ 10ನೇವನ ಸಲುವಾಗಿ ನೀನು ಹೇಗೆ ಹೊರಗಡೆ ನೋಡ್ತಾ ಇದೆಯೋ ನೋಡ್ಬೇಡ. 10ನೇವನು ನೀನೇ. ನೀನು ಪ್ರತಿಯೊಂದು ಏನು ಅನುಭವಿಸ್ತಾ ಇದೆಯಾ ಈ ಜೀವನದಲ್ಲಿ, ನಿನ್ನ 5 ಇಂದ್ರಿಯಗಳಿಂದ ನೀನು ಏನೇನು ಅನುಭವಿಸ್ತಾ ಇದೆಯಾ, ಅದ್ರ ಹಿನ್ನೆಲೆ ಎಲ್ಲ ಇರ್ತಕ್ಕಂಥದ್ದು ಆ ಒಂದು ಚೈತನ್ಯ ಶಕ್ತಿಯಿಂದನೇ ಈ ಜೀವನ ಸರ್ವಸ್ವ ನಡೀತಾ ಇದೆ. ಇವಾಗ ನಾವೇನ್ ಅಂದ್ರೆ, ಇದೇ ವಿಚಾರ ನಾನು ಏನ್ ಹೇಳಿದ್ದೀನಿ ನಿಮ್ಗೆ, ಇವಾಗ ನಾನು ನಿಮಗೆ ಮೆಡಿಟೇಷನ್ ಮಾಡಿಸ್ತೇನೆ. ಅದರಲ್ಲಿ ನೀವು
ನಾನು ಹೇಳಿದ್ದನ್ನ ಕೇಳ್ತಾ ಹೋಗ್ರಿ, ನಿಮ್ಮ ಅನುಭವ ಏನೇನ್ ಆಗ್ತಾ ಇದೆ ನೋಡ್ತಾ ಹೋಗ್ರಿ ಅದರಲ್ಲಿ. ಸೊ ಅದನ್ನ ನಿಮಗೆ ಇದು ತಿಳಿಲಿಕ್ಕೆ ಆ ಮೆಡಿಟೇಷನ್ ಮಾಡಿ ನಾವು ಆ ಇದನ್ನ ಕಲಿಯೋಣ, ಈ ಪಾಠನ ಇವತ್ತ. ಓಕೆ, ಇಲ್ಲಿ ನಿನ್ನೆಗೆ ನಿಮ್ ಕೂಡ ಪೊಸಿಷನ್ ಅದಿದೆ, ಏನು ಚೇಂಜ್ ಆಗೋದಿಲ್ಲ. ಎಷ್ಟು ಸುಖವಾಗಿ ಆರಾಮಾಗಿ ಕೂತ್ಕೊಳ್ಳಿ. ಬಾಕಿದನ್ನ ನಾನು ಹೇಳ್ದಂಗೆ ನೀವು ಅದನ್ನ ಫಾಲೋ ಮಾಡ್ಕೊಂತ ಬನ್ನಿ. ನಿಮ್ಮ ಬೆನ್ನು, ಕುತ್ತಿಗೆ ಮತ್ತು ತಲೆ ಒಂದೇ ಲೈನಲ್ಲಿ ಇರಲಿ. ಈಗ ನಾವು ಇಲ್ಲೇನ್ ತಿಳ್ಕೊಂಡ್ವಿ, ಯಾವುದೇ ಒಂದು ವಸ್ತು ನಮಗೆ ಅದು ಕಾಣಿಸ್ತಾ ಇದೆ ಅಂದ್ರೆ, ಇಲ್ಲ ಅದರ ಅನುಭವ ಆಗ್ತಾ ಇದೆ ಅಂದ್ರೆ ಅದು ನಾವಲ್ಲ ಅಂತ ಇದು ಅಂತ ತಿಳ್ಕೊಂಡಿದೀವಲ್ಲ. ಸೊ ಅದೇ ಒಂದು ಪ್ರಿನ್ಸಿಪಲ್ನ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ತಗೊಂಡು ಇದನ್ನ ನಾವು ಮೆಡಿಟೇಷನ್ ಮಾಡೋಣ. ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಪೊಸಿಷನ್ ಅಲ್ಲಿ ಇರಲಿ. ಈಗ ಸ್ವಲ್ಪ ನಿಮ್ಮ ಮುಷ್ಟಿಯನ್ನ ಒಂದ್ಸರ್ತಿ ಒತ್ತರಿ, ಅಂದ್ರೆ ಅವಾಗ ನಿಮಗೆ ದೇಹದ ಅರಿವಾಯ್ತು. ಅಲ್ಲಿ ಇದು ನನ್ನ ದೇಹ ಅಂತೇಳಿ ಇದಕ್ಕೆ ಒಂದು ಲೇಬಲ್ ಮಾಡಿ, ಇದು ದೇಹ. ಇವಾಗ ನಿಮ್ಮ ಗಮನ ಉಸಿರಿನ ಕಡೆ ಹೋಗ್ಲಿ. ನೀವು ನಿಧಾನಕ್ಕೆ ಉಸಿರು ತಗೊಳ್ತಾ ಇದ್ದೀರಾ, ನಿಧಾನಕ್ಕೆ ಉಸಿರು ಬಿಡ್ತಾ ಇದ್ದೀರಾ. ಸಂಪೂರ್ಣ ಗಮನ ಉಸಿರಿನ ಮೇಲಿರಲಿ. ಆ ಉಸಿರು ನಿಮಗೆ ಸಂಪೂರ್ಣ ಅರಿವಿದೆ ಉಸಿರಿನ ಬಗ್ಗೆ, ಅದು ನಿಮಗೆ ಕಾಣಿಸ್ತಾ ಇದೆ ಕೂಡ, ಹೇಗೆ ಒಳಗೆ ಬರ್ತಾ ಇದೆ, ಹೇಗೆ ಹೊರಗೆ ಹೋಗ್ತಾ ಇದೆ. ಅದಕ್ಕೆ ಲೇಬಲ್ ಮಾಡಿ, ಇದು ಪ್ರಾಣಮಯ. ಅದು ಒಂದು ಆಬ್ಜೆಕ್ಟ್, ಅದು ವಸ್ತು, ಅದು ನಾನಲ್ಲ. ದೇಹ ನಾನಲ್ಲ, ಈ ಪ್ರಾಣಮಯ ಉಸಿರು ಕೂಡ ನಾನಲ್ಲ. ಈಗ ನಾನು ಮಾತಾಡ್ತಾ ಇರೋ ಶಬ್ದಗಳೆಲ್ಲ ನಿಮಗೆ ಕೇಳಿಸ್ತಾ ಇದೆ. ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರ, ಅನಿಸಿಕೆ, ಎನರ್ಜಿ, ಇದೆಲ್ಲ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇದೆ. ಆ ಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಿ.
ಕೆಲವು ಸರ್ತಿ ಹಳೆ ನೆನಪು ಬರುತ್ತೆ, ಕೆಲವು ಸರ್ತಿ ಮುಂದೆ ಏನು ಅಂತ ವಿಚಾರ ಬರುತ್ತೆ. ಇದೆಲ್ಲ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ. ಯಾವುದರ ಅರಿವು ನಿಮಗೆ ಆಗ್ತಾ ಇದೆಯೋ, ಯಾವುದು ನಿಮಗೆ ಗೊತ್ತಾಗ್ತಾ ಇದೆಯೋ ಅದು ನೀವಲ್ಲ. ಅದಕ್ಕೆ ಲೇಬಲ್ ಮಾಡಿ ಮನೋಮಯ ಕೋಶ. ನೀವು ಪ್ರಾಣಮಯ ಅಲ್ಲ, ಮನೋಮಯ ಕೂಡ ಅಲ್ಲ. ಇನ್ನ ಒಂದು ಸ್ವಲ್ಪ ಆಳವಾಗಿ ಹೋಗೋಣ. ಬುದ್ಧಿಯ ಕಡೆ ಸ್ವಲ್ಪ ಗಮನ ಬರಲಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಮೊದಲು ಅರ್ಥ ಆಗ್ತಾ ಇರಲಿಲ್ಲ, ಇವಾಗ ಒಂದು ಸ್ವಲ್ಪ ಅರ್ಥ ಆಗ್ತಾ ಇದೆ ನಿಮಗೆ. ಈ ವಿಚಾರ ಕೂಡ ನಿಮಗೆ ಕಾಣಿಸ್ಬರ್ತಾ ಇದೆ. ನೀವು ಅನ್ನಮಯ ಅಲ್ಲ, ಪ್ರಾಣಮಯ ಅಲ್ಲ, ಮನೋಮಯ ಕೂಡ ಅಲ್ಲ, ವಿಜ್ಞಾನಮಯ ಕೂಡ ಅಲ್ಲ. ಇವಾಗ ಇನ್ನೂ ಒಂದು ಸ್ವಲ್ಪ ಡೀಪ್ ಆಗಿ ಹೋಗೋಣ. ಆಳವಾಗಿ ಹೋದ್ರೆ ಮನಸ್ಸನ್ನು ನೀವು ಸ್ತಬ್ಧ ಮಾಡಿ ಯಾವುದೇ ವಿಚಾರ ಇಲ್ಲದೆ ಶಾಂತ ಮನಸ್ಸಿಂದ ನಿಮಗೆ ಒಳಗಡೆ ಒಂಥರ ಬ್ಲ್ಯಾಂಕ್ನೆಸ್ ನಿಮಗೆ ಅನುಭವ ಆಗ್ತಾ ಇದೆ. ಆನಂದ ಇದೆ, ಜೊತೆಗೆ ಅಲ್ಲಿ ಸಂಪೂರ್ಣ ಬ್ಲ್ಯಾಂಕ್ ಇದೆ ಮನಸ್ಸು. ಯಾವ ವಿಚಾರವೂ ಇಲ್ಲ ನಿಮ್ಮ ಮನಸ್ಸಿನಲ್ಲಿ. ಇದು ಕೂಡ ನಿಮಗೆ ಕಂಡು ಬರ್ತಾ ಇದೆ. ಈ ಶೂನ್ಯತೆ ಭಾವ ಇದು ಕೂಡ ನಿಮಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ನಾನು ಈ ಆನಂದಮಯ ಕೋಶವೂ ಅಲ್ಲ. ಈ ಎಲ್ಲ ಕೋಶಗಳನ್ನು ನೋಡ್ತಿರ್ತಕ್ಕಂಥ ಒಂದು ವ್ಯಕ್ತಿ ಇದ್ದಾನೆ. ಆ ಒಂದು ಚೈತನ್ಯ ಶಕ್ತಿನಲ್ಲಿ ನನ್ನಲ್ಲಿರ್ತಕ್ಕಂಥ ಅರಿವಿನ ಶಕ್ತಿ, ಚೇತನ ಶಕ್ತಿ, ಚೈತನ್ಯ ಶಕ್ತಿ, ಆ ಒಂದು ಶಕ್ತಿಗೆ ಇದೆಲ್ಲ ಕಾಣಿಸ್ಕೊಳ್ತಾ ಇದೆ. ಅದೇ ಪರಮಾತ್ಮನ ಸ್ವರೂಪ. ಹೇಗೆ 10ನೇ ವ್ಯಕ್ತಿ ಎಲ್ಲನನ್ನು ನೋಡಿ 1 ರಿಂದ 9ವರೆಗೂ ಎಣಿಸ್ತಿದ್ನೋ, ಹೀಗೆ ನೀವು ಮಾಡ್ತಕ್ಕಂಥ ಒಂದು ಪ್ರತಿ ಕಾರ್ಯ ಆ ಚೈತನ್ಯ ಶಕ್ತಿಯಿಂದಲೇ ಆಗ್ತಾ ಇದೆ. ನಿಮ್ಮಲ್ಲಿರ್ತಕ್ಕಂಥ ಆ ಚೈತನ್ಯ ಶಕ್ತಿ ನಿಮ್ಮ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಸಹಾಯದಿಂದ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಅನುಭವ ಕೂಡ ನಿಮಗೆ ಕಾಣಿಸಿ ಬರುವಂತೆ ಮಾಡ್ತಾ ಇದೆ. ವ್ಯತ್ಯಾಸ ಇಷ್ಟೇ,
ನಾವು ಆ ಒಂದು ಚೈತನ್ಯ ಶಕ್ತಿಯನ್ನು ನಾನು ಅಂತ ಮಾಡಿ ನನ್ನ ಸ್ವರೂಪವನ್ನು ನಾನು ಮರೆತು ಹೋಗಿದ್ದೇನೆ. ಈ ದೇಹ ಮತ್ತು ಮನಸ್ಸು ನಾನು ಅನ್ಕೊಂಡು ನಾನು ನರಳುತ್ತಾ ಇದ್ದೇನೆ. ಇಲ್ಲಿ ಆ ಪರಮಾತ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಆಂತರಂಗ ಶಕ್ತಿ ಪರಮಾತ್ಮ, ಬಾಹಿರಂಗ ನಿರ್ಮಾಣ ಹಾಗೂ ಶಕ್ತಿ ಕೂಡ ಪರಮಾತ್ಮ. ಇದೇ ಪರಮ ಸತ್ಯ. ಈ ಪರಮ ಸತ್ಯದ ಅರಿವು ನಮಗೆ ಆಗಬೇಕು. ಅದು ಆಗಬೇಕಂದ್ರೆ ನಮ್ಮ ಮನಸ್ಸು ಅಂದ್ರೆ ನಮ್ಮ ಅಹಂ ಶಕ್ತಿಯನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡಬೇಕು. ಇದೊಂದೇ ಪರಮಾತ್ಮನಿಗೆ ದಾರಿ. ನಿಮ್ಮ ಅಂಗೈಯನ್ನು ಉಜ್ಜಿ ಆ ಒಂದು ಸ್ವಲ್ಪ ಉಷ್ಣತೆ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಂಡು ಕಣ್ ತೆಗೀರಿ. ಇದು ಪರಮಾತ್ಮನ ಸತ್ಯ ಸ್ಥಿತಿ. ಈ ಮೆಡಿಟೇಷನ್ ನೀವು ಯಾವಾಗಾದ್ರೂ ಮಾಡ್ಬೋದು. ಇದೇ ಫಾರ್ಮುಲಾ ಮೇಲೆ ಮೊದಲು ನಾನು ದೇಹ ಅಲ್ಲ, ನಾನು ಪ್ರಾಣಶಕ್ತಿ ಅಲ್ಲ, ನಮ್ಮ ಮನೋಸ್ಸು ಶಕ್ತಿ ಅಲ್ಲ, ಮನೋಶಕ್ತಿ, ವಿಜ್ಞಾನ ಶಕ್ತಿ ಕೂಡ ಅಲ್ಲ. ಆಮೇಲೆ ಆ ಒಂದು ಶೂನ್ಯತೆ, ಆ ಬ್ಲ್ಯಾಂಕ್ನೆಸ್, ಅದು ಕೂಡ ನಾನಲ್ಲ. ಇವೆಲ್ಲವನ್ನು ನೋಡ್ತಕ್ಕಂಥ ಆ ಚೈತನ್ಯ ಶಕ್ತಿನೇ ನಾನು. ಹುಟ್ಟಿದಾಗಿಂದ ನನಗೆ ಹೇಳ್ಕೊಟ್ಟಿದ್ಯಾರು, ನೀನಪ್ಪ ನಿನ್ನ ಹೆಸರು ಇದು, ನೀನು ನಿನ್ನ ಹೆಸರು, ನೀನು ನಿನ್ನ ಹೆಸರು, ಇಷ್ಟೆಲ್ಲ ಹೇಳಿ ನಾವು ಇಷ್ಟು ಸರ್ತಿ ನಮ್ಮ ಮನಸ್ಸಿಗೆ ಹೇಳಿದ್ಮೇಲೆ ಒಂದು 5-6 ಸರ್ತಿ ಹೇಳಿದ್ರೆ ಅದೇನು ಕೇಳಂಗಿಲ್ಲ ಅದು. ಸೊ ಹಾಗಾಗಿ ಡೀಪ್ ಮೆಡಿಟೇಷನ್ ಅಲ್ಲಿ ಹೋಗಿ ನಾವು ಈ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡಬೇಕು. ಮೊದಲಿಂದ ಏನು ಬಂದಿದೆಯಲ್ಲ, ಇದಲ್ಲ ನಾನು, ಇದಲ್ಲ ನಾನು ಅಂತ ಚೇಂಜ್ ಮಾಡಿ ಆ ಒಂದು ಸುಖಮಯ ಜೀವನನ ನಾವು ಅನುಭವಿಸ್ಬೇಕು. ಪ್ರಶ್ನೆಗಳಿದೆಯಾ ಯಾರಿಗಾದ್ರೂ? ನೀವು Q&A ಬರಲಿಲ್ಲ ಅಂದ್ರೂ ಕೂಡ ನೀವು ಟೈಪ್ ಮಾಡಿ ಕೇಳ್ಬೋದು. ಹಲೋ, ನೀವು ಮ್ಯೂಟ್ ಮಾಡಿದಾರ ಅವರು. ಲೀನಾ ಅಂತ ಯಾರೋ ಟೈಪ್ ಮಾಡಿದ್ದಾರೆ, ಅದು ಮ್ಯೂಟ್ ಮಾಡಿದ್ರು ಅವರು. ಅದನ್ನ ಅನ್ಮ್ಯೂಟ್ ಮಾಡಿ ನಿಮಗೆ ಮಾತಾಡ್ಬೇಕಂದ್ರೆ. ಇಲ್ಲ ಅದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಟೈಪ್ ಮಾಡ್ತೀರಾ?
ಓಕೆ, ಬೇರೆ ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಪ್ರಶ್ನೆ ಇದೆಯಾ ಬೇರೆಯವ್ರಿಗೆ? ಓಕೆ, ಸೊ ಹಾಗಾದ್ರೆ ಪೂರ್ಣಮದ ಅಲ್ವಾ? ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹೇ ಪರಮಾತ್ಮ, ನೀ ಕೊಟ್ಟ ಜ್ಞಾನ ನನಗೆ ಅರಿವಾಗಲಂತ ನಿನ್ನಲ್ಲಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲ ಗುರು ಪರಂಪರೆಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ. ಹರಿ ಓಂ ಎಲ್ಲರಿಗೆ. ನಾಳೆ ಭೇಟಿಯಾಗೋಣ ಮತ್ತೆ. ನಮಸ್ಕಾರ.